ಆಗಿರ್ತಕ್ಕಂಥದ್ದು. ನಾನು ಹೇಳಬೇಕು ಅಂತಂದರೆ ಎತ್ತಿನೊಳೆ ಯೋಜನೆ ಮತ್ತು ಭದ್ರಾ ಮೇಲ್ದಂಡೆ ಯೋಜನೆ ಹರಿಯೋದಕ್ಕೆ ನಾನೇ ಸಂಪೂರ್ಣವಾಗಿ ಕಾರಣೀಭೂತನಾಗಿದ್ದೆ. ಆಯಾ ಸಂದರ್ಭದಲ್ಲಿ ಆಯಾ ಮುಖ್ಯಮಂತ್ರಿಗಳನ್ನು ಉಪಯೋಗಿಸ್ಕೊಂಡು ಅವರ ಒಲವನ್ನು ಇಟ್ಕೊಂಡು ಅವ್ರ ಜೊತೆಯಲ್ಲಿ ಇದ್ದುಕೊಂಡು ಕೆಲಸ ಮಾಡಿ ನೀರು ತರೋ ಅಂಥ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ವಿ. ಈಗ ನಾವೊಂದು ಗಮನಿಸಬೇಕಾಗಿರ್ತಕ್ಕಂಥದ್ದು, ನಾನು 2008ರಲ್ಲಿ ಸಿರಾಕ್ಕೆ ಬಂದಾಗ ಅದು ಇಲ್ಲಿನ ಜನಸಂಖ್ಯೆ ಬರ್ತಕ್ಕಂಥದ್ದನ್ನು ನೋಡಿ ಅದನ್ನು ಒಂದು ಪ್ಲ್ಯಾನಿಂಗ್ ಏರಿಯಾ ಅಂತ ಮಾಡಿಸ್ದೆ. ಅದಕ್ಕೆ ಈಗ ಮೊದಲೇ ಅಧ್ಯಕ್ಷ ಆಗಿದ್ದಂಥವ್ರು ಅಲ್ಲಬಕ್ಷ ಪ್ಯಾರವರು, ಅದಾದ ಮೇಲೆ ಪ್ರಧಾನ್ ನಾಗರಾಜ್ ಅವರಾದರು, ಅದಾದ ಮೇಲೆ ಈಗ ಮಂಜುನಾಥರು ಆಗಿದ್ದಾರೆ. ಮತ್ತು ಇದನ್ನು ಇನ್ನೂ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಯಾವುದಾದ್ರು ತಾಲೂಕಿನಲ್ಲಿ ಒಂದು ನಗರಸಭೆ ಆಗಿರ್ತಕ್ಕಂಥ ಪ್ರದೇಶವನ್ನು ನಗರಾಭಿವೃದ್ಧಿ ಪ್ರಾಧಿಕಾರ ಆಗಿರ್ತಕ್ಕಂಥದ್ದು ಯಾವುದಾದ್ರು ಇದೆ ಅಂದರೆ ಅದು ಸಿರಾ ಮಾತ್ರ. ಇವತ್ತು ಎಷ್ಟು ಅದಕ್ಕೆ ಇರತಕ್ಕಂಥದ್ದು ಅಂದರೆ 1,23,000 ಜನಸಂಖ್ಯೆ ಇರತಕ್ಕಂಥ ಈ ಪ್ರದೇಶಕ್ಕೆ ಇವತ್ತು ಒಂದು ಪ್ರಾಧಿಕಾರ ಆಗಿರ್ತಕ್ಕಂಥದ್ದು. ಆ ಪ್ರಾಧಿಕಾರ ಆದಾಗ ನೀರು ಎಷ್ಟು ಬೇಕಾಗ್ತದೆ ಅಂತಕ್ಕಂಥದ್ದನ್ನು ಅಂದಾಜನ್ನು ನೋಡಿದಾಗ ನಮಗೆ ಈ ನೀರು ಸಾಲದು ಬರ್ತದೆ. ಅದಕ್ಕೆ ನಾವೇನು ಮಾಡಬೇಕು ಅಂತೇಳಿ, ನಾವು ಎತ್ತಿನೊಳೆ ನೀರನ್ನ ತರಬೇಕು ಅಂತೇಳಿ ನಾನು ಹಿಂದೆ ಪ್ರಯತ್ನಪಟ್ಟು ನಾನು ಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಅದನ್ನು ತರೋಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ. ಆದರೆ ಎಲ್ಲೋ ಒಂದು ಕಡೆಗೆ ನಾನು 5 ವರ್ಷ ಇಲ್ಲದ ಕಾರಣ ಆ ನೀರು ಬಳಕೆನೂ ಆಗಲಿಲ್ಲ. ಅದು ಯಾವ ರೀತಿಯಾಗಿ ಉಪಯೋಗಿಸ್ಬೇಕು ಅಂತಕ್ಕಂಥದ್ದು ಕೂಡ ಅದು ಅರಿವು ಕೂಡ ಬರಲಿಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹಿಂದಿನ ಸರ್ಕಾರದಲ್ಲಿ ಏನಾಗಿತ್ತು ಅಂದರೆ ಆ ನೀರು ಬೇರೆ ಕಡೆಗೆ, ಅಂದರೆ ಗುಬ್ಬಿ ತಾಲೂಕಿನ ಬೇರೆ ಕಡೆಗೆ ನೀರನ್ನ ಹಂಚಿಕೆ ಮಾಡ್ತಕ್ಕಂಥ ರೀತಿಯಲ್ಲಿ ಆ ಪ್ರಯತ್ನವೂ ಕೂಡ ಆಗಿತ್ತು. ಅದೆಲ್ಲ ದೈವ ಶಕ್ತಿಯಿಂದ ಕಾಣ್ತದೆ. ನಾನು ಮತ್ತೆ ಬಂದ ಪ್ರಯತ್ನ, ನಾನು ತಂದಂಥ ನೀರು ಎಲ್ಲೋಯ್ತು ಅಂತೇಳಿ ಹುಡುಕಿದಾಗ ಅದೇನೂ ಆಗಿಲ್ಲದೆ ಬೇರೆ ಕಡೆ ಹೋಗ್ತಾ ಇರ್ತಕ್ಕಂಥದ್ದನ್ನು ನೋಡಿ ಮತ್ತೆ ವಾಪಸ್ ತರುವಂಥ ಕೆಲಸವನ್ನು ಮಾಡಿ ಮೊನ್ನೆ ದಿವಸ ಅಂದರೆ 4ನೇ ತಾರೀಕು ನಾನು ಒಂದು ಸಭೆಯನ್ನು ಕೂಡ ಮಾಡಿದೆ. ಎಲ್ಲ ಅಧಿಕಾರಿಗಳನ್ನು ಇರ್ಬೋದು, ಇಂಡಸ್ಟ್ರಿಯಲ್ ಆಗಿರ್ಬೋದು, ಶಿಕ್ಷಣ ಕಾಶಿ ಆಗಿರ್ಬೋದು. ನೀವು ಏನಾಗಿದೆ ಅಂದರೆ ಈಗ ನಾವು ಒಬ್ಬ ಕಾರ್ಯಕರ್ತರು ಒಂದು ಸೀಟ್ ಕೊಡ್ಸೋಕ್ಕಾಗ್ತಾಯಿಲ್ಲ. ಜಯಚಂದ್ರ ಸಾಹೇಬರು ಹೇಳಿದ್ರು ಒಂದು ಸೀಟ್ ಕೊಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ತುಂಬ ಫಾಸ್ಟಾಗಿ ಹುಡುಗರು ಓದಿ ಅಲ್ಲಿ ನಮಗೆ ಗೊತ್ತಿಲ್ಲದಲ್ಲೇ ಸೀಟೇ ಸಿಗ್ತಿಲ್ಲ. ಸಾಹೇಬ್ರಿಗೆ ನಾವು ಭಾಳ ಸಾರಿ ಕೇಳ್ತೀವಿ, ಏನಣ್ಣ ಒಂದು ಕಾರ್ಯಕರ್ತರಿಗೆ ಒಂದು ಸೀಟ್ ಕೊಡ್ಸೋಕ್ಕಾಗಲ್ಲಣ್ಣ ಅಂದರೆ ಏನು ಮಾಡೋಣ, ಕಾಂಪಿಟೇಷನ್ ಇದೆ ಇವಾಗ ಅಂತ ಹೇಳ್ತಾರೆ. ಆಮೇಲೆ ತಾಯಿ ಮಕ್ಕಳು ಹಾಸ್ಪಿಟ್ಲು ನಮ್ಮ ಈ ಭಾಗದಲ್ಲಿ ಆಂಧ್ರ ಮತ್ತು ಚಿಕ್ಕನಾಯಕನಹಳ್ಳಿ, ಉಳಿಯಾರು, ಶಿರಾ, ಹಿರಿಯೂರು ಈ ಭಾಗದಿಂದ ಎಲ್ಲ ತಾಯಿ ಮಕ್ಕಳು ಹಾಸ್ಪಿಟ್ಲಿಗೆ ಬರ್ತಾರೆ. ಮೊನ್ನೆ ನಮ್ಮ ಅಧ್ಯಕ್ಷರು ಭೇಟಿ ಕೊಟ್ಟಾಗ ಕೆಲವೆಲ್ಲ ಹೇಳಿದ್ದಾರೆ, ಸಾಹೇಬ್ರ ಗಮನಕ್ಕೆ ಅಧ್ಯಕ್ಷರು ತರ್ತಾರೆ. ಆಮೇಲೆ ಈಗೇನಾಗಿದೆ, ನೀರು ತರೋದಕ್ಕೆ ಏನು ಸಮಸ್ಯೆ, ಇಲ್ಲಿ ಬಂದು ನೀರು ನೋಡ್ತಿದ್ದೀರಾ, ಜಯಚಂದ್ರ ಸಾಹೇಬರು ಕೆರೆಯಿಂದ ನೀರು ತರಬೇಕಾದ್ರೆ ಎಷ್ಟು ಕಷ್ಟ ಇತ್ತು ಅಂದರೆ ಅವತ್ತಿನ ಕಾಲಕ್ಕೆ ಆ ಕೆರೆ ಹತ್ರ ಹೋದರೆ ಆ ಊರಿನವರೆಲ್ಲ ಗಲಾಟೆ ಮಾಡೋರು, ನಮ್ಮ ಹೊಲ ಕಿತ್ತೋಗೈತೆ, ನಮ್ಮ ಹೊಲದಲ್ಲಿ ಸರ ಹೋಗುತ್ತೆ. ಸಾಹೇಬ್ರು ಯಾವ್ಯಾವ ರೀತಿ ಮಾತಾಡಬಾರ್ದು ಆ ರೀತಿ ಎಲ್ಲ ಮಾತಾಡ್ಬಿಟ್ರು. ಆದರೆ ಸಾಹೇಬರು ಅದಕ್ಕೆಲ್ಲ ಎದೆಗೊಂಡಲೇ ನೀರು ತಂದಿದ್ದಾರೆ. ಅವತ್ತಿನ ಅಧ್ಯಕ್ಷರುಗಳು, ಅವತ್ತಿನ ಸಾಹೇಬ್ರ ಕೈಗೆ ಜೋಡಿಸಿದಂಥ ಎಲ್ಲ ರಾಜಕಾರಣಿ ವ್ಯಕ್ತಿಗಳು ಅವ್ರ ಜೊತೆ ಇದ್ದು ದುಡ್ದಿದ್ದಾರೆ. ಇವತ್ತೇನಾಗಿದೆ ಅಂದರೆ ಈ ನೀರನ್ನ ತರೋದಕ್ಕೆ ಜಯಚಂದ್ರ ಸಾಹೇಬರು ತುಂಬ ಕಷ್ಟಪಟ್ಟಿದ್ದಾರೆ. ಇದು ಎಲ್ಲಿ ಮಳಶೆಟ್ಟಿಯಲ್ಲಿ ಇರಬೇಕು, ಸುಬ್ಬಣ್ಣ ಆಗಿರ್ಬೋದು, ಆಮೇಲೆ ಇಂಜಿನಿಯರ್ ಗಜೇಂದ್ರ ಆಗಿರ್ಬೋದು, ರಾತ್ರಿ ಹೊತ್ನಾಗೆ ಜಯಚಂದ್ರ ಸಾಹೇಬ್ರು ಹೇಳಿದ್ರೆ ವಾಲ್ಕಿ ಹೊತ್ಕೊಂಬರೋರು ಕಳ್ತನ ಮಾಡಿ. ಸಾಹೇಬ್ರು SP ಸಾಹೇಬ್ರಿಗೆ ಹೇಳಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನೀರನ್ನ ಬಿಡಿಸೋರು. ಸತತವಾಗಿ 20 ವರ್ಷದಿಂದ ನಮ್ಮ ಸಿರಾಗೆ ಮತ್ತು ಕಲ್ಲಂಬಳಿ ಹಾಕೋದಕ್ಕೆ ನೀರು ಬರ್ತಾ ಇದೆ. 20 ವರ್ಷ ಹಿಂದೆ ಹೆಂಗಿತ್ತು ನಮ್ಮ ಸಿರಾ ಎಲ್ಲ ನಾವು ಯೋಚನೆ ಮಾಡಬೇಕು. ಯಾಕಂದ್ರೆ ನಾವು ಸಣ್ಣ ಹುಡುಗರು ಇದ್ದಾಗ 1 ಕಿಲೋಮೀಟರ್, ಅರ್ಧ ಕಿಲೋಮೀಟರ್ ದೂರದಿಂದ ನಾವು ನೀರು ತರ್ತಾ ಇದ್ರು. ನಮ್ಮ ತಂದೆಯವ್ರು ಹೇಳಿದ್ರು, ನಮ್ಮ ಅಜ್ಜಿ ಹೇಳಿದ್ರು ಹೆಣ್ ಕೊಡ್ತಾ ಇಲ್ಲ ಅಂತ. ನಮ್ಮ ತಂದೆಯವ್ರು ನನ್ಗೆ ಹೇಳಿದ್ರು, ನಮ್ಮ ತಾತ ಹೆಣ್ ಕೊಡಕ್ಕೆ ಇಲ್ಲ ಸಿರಾಗ್ ನಾನು ಹೆಣ್ ಕೊಡಲ್ಲ, ಅದು ಬರಗಾಲ, ನೀರಿಲ್ಲ ಅಂತ ನಮ್ಮ ತಂದೆಯವ್ರು ನನ್ಗೆ ಹೇಳಿದ್ರು. ಇವಾಗ ಹೆಂಗಾಗತ್ತೆ ಅಂದ್ರೆ ನಾವೆಲ್ಲರೂ ಪುಣ್ಯ ಮಾಡಿದ್ದೀವಿ. ನಮ್ಮ ನಾಯಕರು ನಮ್ಗೆ ಸಿಕ್ಕಿರೋದು, ಜಯಚಂದ್ರ ಸಾಹೇಬರು ಸಿಕ್ಕಿರೋದು ನಮ್ಗೆ, ನಾವೆಲ್ಲ ಪುಣ್ಯ ಮಾಡಿದ್ವಿ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಬರ್ತಾ ಇರಲಿಲ್ಲ ಅಂದ್ರೆ ನೀರು ಎಲ್ಲಿ ಬರ್ತಾ ಇತ್ತು, ನೀರು ಬರ್ತಾ ಇರಲಿಲ್ಲ. ಇದಕ್ಕಿಂತ ಜಾಸ್ತಿ ನಾನು ಮಾತಾಡಕ್ ಹೋಗಲ್ಲ. ಈ ದಿವಸ ಎಲ್ಲ ಒಳ್ಳೇದಾಗ್ಲಿ. ಇನ್ನು ಶ್ರೀರಾಮನಗರ ಇನ್ನು ಕೆಲಸಗಳು ಆಗ್ಬೇಕಾಗಿದೆ. ನಮ್ಮ ಸಾಹೇಬರ ಮಾರ್ಗದರ್ಶನದಿಂದ, ಅವರ ಆಶೀರ್ವಾದದಿಂದ ನಾವೆಲ್ಲರೂ ಸೇರಿ ಶ್ರೀರಾಮನಗರಕ್ಕೆ ಒಳ್ಳೇದ್ ಮಾಡ್ತೀವಿ ಅಂತ ಹೇಳ್ತಾ, ಅವ್ರನ್ನ ಕಂಡು
ನಾವೆಲ್ಲ ಸ್ಟ್ರೈಕ್ ಮಾಡಬೇಕು. ದಯಮಾಡಿ ನಿಮ್ಮ ವಿದ್ಯಾರ್ಥಿಗಳನ್ನೆಲ್ಲ ಈ ಸ್ಟ್ರೈಕಲ್ಲಿ ನೀವು ಭಾಗವಹಿಸೋದಕ್ಕೆ ಅನುವು ಮಾಡಿಕೊಡಿ ಅಂತ ಕೇಳಿದಕ್ಕೆ ಪಾಪ ಅವರು ದೊಡ್ಡ ಮನಸ್ಸು ಮಾಡಿ ಅವಾಗಿನ ಲೆವೆಲ್ಗೆ 2,000 ಜನ ವಿದ್ಯಾರ್ಥಿಗಳನ್ನ ನಮ್ಮ ಜೊತೆ ಕಳಿಸಿದ್ರು. ನಾವು ಶಿರಾ ಬಂದ್ ಆಗ್ಬೋದು, ಜಿಲ್ಲಾ ಬಂದ್ ಆಗ್ಬೋದು, ಯಾಕಂದ್ರೆ ತುಂಬಾ ಸಾಹೇಬ್ರ ಜೊತೆಗೆ ನಾವು ಬಹಳಷ್ಟು ಜನ ಮಹನೀಯರು ಹೇಳಿದ್ರು. ಇವಾಗ ಸಾಹೇಬ್ರು ಹೇಳ್ತಾ ಇದ್ರು, ಭುವನಹಳ್ಳಿ ಶ್ರೀನಿವಾಸಪ್ಪ, ಎಸ್.ಎನ್. ಕೃಷ್ಣಯ್ಯ, ಎಸ್.ಕೆ. ದಾಸಪ್ಪನವರು, ಬಲಶ್ಯಾಮ್ ಸಿಂಗು, ಆಮೇಲೆ ಇಲ್ಲಿ ನಮ್ಮ ಚಿನ್ನಪ್ಪ ರೆಡ್ಡಿ ಅಂತ ಕೂತಿದ್ದಾರೆ, ನಮ್ಮ ಮಂಜಣ್ಣವ್ರು ಕೂಡ ಇದ್ರು. ಅಲ್ಲ, ಚಿನ್ನಪ್ಪ ರೆಡ್ಡಿ ಯಾಕಂದ್ರೆ ನಾನು ಯಾಕೆ ನೆನೆಸ್ಕೋಬೇಕು ಅಂದ್ರೆ ರಮೇಶ್ ಅವ್ರಿಗೆ ಸಮಯ ಎಲ್ಲ ಗೊತ್ತಿದೆ ಈ ವಿಚಾರ. ಯಾಕಂದ್ರೆ 20 ವರ್ಷದಿಂದ ನಾವು ಬೆಳಿಗ್ಗೆ ಮನೆ ಬಿಟ್ರೆ ರಾತ್ರಿ 1 ಗಂಟೆ 2 ಗಂಟೆಗೆ ಮನೆಗೆ ಹೋಗ್ತಿದ್ವಿ. ಇದು ಸತ್ಯ. ನಿಜವಾಗ್ಲು ನಮಗೊಂದು ಆಸೆ, ಸಾಹೇಬ್ರಿಗೆ ನಾವು ಕೈ ಜೋಡಿಸ್ಬೇಕು, ಶಿರಾಗೆ ನೀರು ತರೋದಕ್ಕೆ ನಾವೆಲ್ಲ ಯಾವ ರೀತಿ ಬೇಕೋ ಅಷ್ಟು ಅನುವು ಮಾಡಿಕೊಡ್ಬೇಕು, ಅವ್ರಿಗೆ ಶಕ್ತಿ ಕೊಡಬೇಕು ಅಂತ. ಆ ಸಂದರ್ಭದಲ್ಲಿ ನೀರು ಬಂತು ಹೇಮಾವತಿಯಿಂದ, ಪಟ್ರಾವತ್ನಹಳ್ಳಿಯಿಂದ. ಎಷ್ಟು ಸಲ ಆ ಕುಸ್ತೋಗೋದು ಗೋಡೆ. ಅವಾಗ ಅಲೈನ್ಮೆಂಟ್, ಸಿಮೆಂಟ್ ಅಲೈನ್ಮೆಂಟ್ ಆಗಬೇಕಿತ್ತು. ನಾವು ಶಿರಾದಲ್ಲಿ ಸಿಮೆಂಟ್ ವ್ಯಾಪಾರಿಗಳ ಹತ್ರ ಖಾಲಿ ಚೀಲ ಕೇಳೋದಕ್ಕೆ ಬಂದ್ವಿ. ಯಾಕಂದ್ರೆ ಮರಳು 2004ರಿಂದ ಸತತವಾಗಿ ಸಿರಾ ದೊಡ್ಡಕೆರೆ ತುಂಬಿ ಕೋಡಿ ಹರಿಯುತ್ತದೆ. ಒಂದು ಇತಿಹಾಸ ಇರೋದು ಸಿರಾದಾಗೆ. ಇನ್ನೊಂದು ಇತಿಹಾಸ ಕ್ರಿಯೇಟ್ ಮಾಡಿದ್ಯಾರು ಅಂದರೆ ನಮ್ಮ ಟಿ ಬಿ ಜಯಚಂದ್ರ ಸಾಹೇಬರು. ಯಾಕಂದರೆ ಎಷ್ಟೋ ವರ್ಷದಿಂದ ಬೆಳೆದಿರ್ತ ಸಿರಾ ಈ ನೀರು ತಂದು 2004ರಿಂದ ಅಷ್ಟೇ ಬೆಳೆದೈತೆ. 200 ವರ್ಷ ಬೆಳೆದಿದ್ದ ಸಿರಾ ಬರೀ 15 ವರ್ಷದಾಗ ಅಷ್ಟೇ ಸಿರಾ ಬೆಳೆದು ಇವತ್ತಿಂದ ಒಂದು ಸೈಟ್ ತೊಗೊಬೇಕಾದ್ರೆ 40-50 ಲಕ್ಷ, ಅವಾಗಿದ್ದಿದ್ದು 20-30 ಸಾವಿರದ ಸೈಟು ಇವತ್ತು 30-40 ಲಕ್ಷ ರೂಪಾಯಿ ಆಗೈತೆ. ಅದಕ್ಕೆ ಕಾರಣಕರ್ತರು ಯಾರು ಅಂದರೆ ಸನ್ಮಾನ್ಯ ಟಿ ಬಿ ಜಯಚಂದ್ರ ಸಾಹೇಬರು. ಯಾಕಂದರೆ ಎಲ್ಲ ಧರ್ಮದಾಗೂ ಒಂದು ಇದೇ ಐತೆ, ಏನಂದರೆ ನೀರು ತಂದಿರೋದಕ್ಕೆ ಅದಕ್ಕೆ ಭಾಳ ಪುಣ್ಯ ಸಿಗುತ್ತೆ. ಅದು ಸತತವಾಗಿ ಜಯಚಂದ್ರ ಸಾಹೇಬರು ಮತ್ತು ಅವ್ರ ವಂಶಕ್ಕೆಲ್ಲ ಒಂದು ಪುಣ್ಯ ತರ ಬರುತ್ತೆ ಅಂತ ನಾನು ಈ ಸಮಯದಲ್ಲಿ ಹೇಳಕ್ ಬಯಸ್ತೀನಿ. ಜಯಚಂದ್ರ ಸಾಹೇಬರು ಈ ಶಿರಾಕ್ಕೆ ನೀರು ತರದೆ ಹೋಗಿದ್ರೆ ಶಿರಾ ಇಷ್ಟು ಅಭಿವೃದ್ಧಿ ಆಗಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಯಾಕಂದರೆ ಹಿಂದಿನ ಕಾಲದಲ್ಲಿ ನಾವು ನೋಡಿದ್ದೀವಿ, ಪ್ರೆಸಿಡೆನ್ಸಿ ಸ್ಕೂಲಲ್ಲಿ 5,000 ರೂಪಾಯಿ ಯಾರೋ ಒಂದು ಸೈಟ್ ತಗೊಂಬರಿರಲಿಲ್ಲ. ಈಗ ಅಲ್ಲಿ ಬೆಲೆ 50 ಲಕ್ಷ ರೂಪಾಯಿ ಅಂದರೂ ಒಂದು ಸೈಟ್ ಸಿಗೋಲ್ಲ. ಶಿರಾ ಅಭಿವೃದ್ಧಿ ಆಗೋಕ್ಕೆ ನಾವು ಚಿರಋಣಿ ಆದರೂ ನಾವು ಎಷ್ಟು ಸಾಹೇಬ್ರನ್ನ ನೆನೆಸ್ಕೊಂಡ್ರು ತಪ್ಪಲಾಗಲಾರ್ದು. ಯಾಕಂದರೆ ಅವರು ಪಟ್ಟಿರೋ ಕಷ್ಟ, ಅವ್ರಿಗೆ 24 ಗಂಟೆ ಬರೀ ಒಂದೇ ಯೋಚನೆ, ಶಿರಾಗೆ ದುಡ್ಡು ಹೆಂಗೆ ತರಬೇಕು, ಶಿರಾ ಹೆಂಗೆ ಅಭಿವೃದ್ಧಿ ಮಾಡಬೇಕು. ಅದು ಬಿಟ್ಟರೆ ಬೇರೆ ಇನ್ನೇನು ಯೋಚನೆ ಇಲ್ಲ ಅವರಿಗೆ. ದಯವಿಟ್ಟು ನಾನು ದೇವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಅವ್ರಿಗೆ ಒಳ್ಳೆ ಆರೋಗ್ಯ ಕೊಟ್ಟು ನಮ್ಮ ಜಯಚಂದ್ರ ಸಾಹೇಬರು ಒಂದು 20-25 ವರ್ಷ ಇನ್ನೂ ರಾಜಕಾರಣದಾಗಿದ್ದು ಅವ್ರು MLA ಆಗಬೇಕು, ಅವ್ರು ಇಲ್ಲೇ ರಾಜಕಾರಣ ಮಾಡಬೇಕು, ನಮ್ಮ ಶಿರಾದಲ್ಲೇ MLA ಆಗಿರ್ಬೇಕು ಅಂತ ಹೇಳ್ತಾ ನನಗೆ ಹರಿಸಿದಂತಹ ಜಲಕಾರ ಅವರು ಈ ಕಾರ್ಯಕ್ರಮದಲ್ಲಿ ಗಂಗಾ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ, ಬಾಗಿನವನ್ನು ಅರ್ಪಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಗರಸಭಾ ವತಿಯಿಂದ ಎಲ್ಲ ಕೌನ್ಸಿಲರು, ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳು, ಸಾರ್ವಜನಿಕರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ.